ಈ ಖಾತಾ ಅಂದರೆ ಆಸ್ತಿ ದಾಖಲೆಗಳನ್ನು ಡಿಜಿಟಲೀಕರಣಗೊಳಿಸುವ ಆಧುನಿಕ ಸಂಸ್ಥೆ. ಇದು ಕರ್ನಾಟಕ ಸರ್ಕಾರ, ಕಂದಾಯ ಇಲಾಖೆ ಹಾಗೂ ಸ್ಥಳೀಯ ಸಂಸ್ಥೆಗಳ ಸಹಯೋಗದಲ್ಲಿ ಅಭಿವೃದ್ಧಿಪಡಿಸಲಾದ ಪ್ಲಾಟ್ಫಾರ್ಮ್ ಆಗಿದೆ. ಈ ಸಂಸ್ಥೆಯು ಆಸ್ತಿಯ ಮಾಲೀಕತ್ವ, ತೆರಿಗೆ ಪಾವತಿ, ದಾಖಲೆ ಪರಿಶೀಲನೆ ಮತ್ತು ಸ್ಥಳೀಯ ಆಡಳಿತಿಕ ಅನುಮೋದನೆಗೆ ಪಾರದರ್ಶಕ, ವೇಗವಾದ ಮತ್ತು ಸುರಕ್ಷಿತ ದಾರಿ ಒದಗಿಸುತ್ತದೆ. ಹಂತ ಪ್ರಕ್ರಿಯೆ. ಹಂತ 1, ಅಧಿಕೃತ ವೆಬ್ಸೈಟ್ಗೆ ಲಾಗಿನ್ ಆಗುವುದು www.bhumi.karnataka.gov.in ಗೆ. ಹಂತ 2, ಆಸ್ತಿ ವಿವರಗಳನ್ನು ನವೀಕರಿಸುವುದಂತ. ಹಂತ 3, ಅಗತ್ಯ ದಾಖಲೆಗಳ ಸ್ಕ್ಯಾನ್, ನಕಲು ಅಪ್ಲೋಡ್ ಮಾಡುವುದು. ಹಂತ 4, ಈ ಖಾತಾ ಅರ್ಜಿ ಸಲ್ಲಿಕೆ. ಹಂತ 5, ಕಚೇರಿ ಪರಿಶೀಲನೆ, ನಂತರ ಖಾತಾ ಮಂಜೂರು. ಈ ಖಾತಾ ಮಾಡಿಸಿಕೊಳ್ಳಲು ಬೇಕಾದ ದಾಖಲೆಗಳ ಪಟ್ಟಿ. ಆಸ್ತಿ ದಾಖಲಾಪತ್ರ, ಸೇಲ್ ಡೀಡ್, ಮರುಪಾವತಿ ಆದೇಶ ಅಥವಾ ಅಡ್ವಾನ್ಸ್ ನೋಟಿಸ್, ತೆರಿಗೆ ಪಾವತಿ ಅಥವಾ ರಸೀದಿ, ಪ್ರಾಪರ್ಟಿ ಮಾಪನ, ಭೂಮಿ ನಕ್ಷೆ, ಗುರುತಿನ ಚೀಟಿ, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್. ಈ ಖಾತಾದ ಪ್ರಯೋಜನಗಳು. ಪಾಯಿಂಟ್ಗಳಿಂದ ವಿವರ. ಆಸ್ತಿ ಮಾಲೀಕತ್ವ ದೃಢಪಡಿಸುವ ದಾಖಲೆ. ಆಸ್ತಿ ಮಾರಾಟ, ಖರೀದಿಗೆ ಹೆಚ್ಚು ಪಾರದರ್ಶಕತೆ. ಮೋಸದ ಸಂಭಾವನೆ ಕಡಿಮೆ. ತೆರಿಗೆ ಪಾವತಿಯ ಸರಳ ವಿಧಾನ. ಡಿಜಿಟಲ್ ದಾಖಲೆ ಎಲ್ಲೆಂದರಲ್ಲಿ ಲಭ್ಯ. ಜನತೆಗೆ ಮೇಲದ ಮೂಲಕ ಸೇವೆ ನೀಡುವ ಕಂದಾಯ ಇಲಾಖೆ ಯೋಜನೆ. ಭಟ್ರಾಯನಪುರ, ಬೆಂಗಳೂರು ಸೇರಿದಂತೆ ಹಲವೆಡೆ ಈ ಖಾತಾ ಮೇಳಗಳು ನಡೆಯುತ್ತಿವೆ. ಇಲ್ಲಿಯವರು ಮನೆ ಮನೆಗೆ ತೆರಳಿ ಈ ಖಾತಾ ನೋಂದಣಿ ಮಾಡಿಸುತ್ತಿದ್ದಾರೆ. ಪ್ರತಿ ಕ್ಷೇತ್ರದಲ್ಲೂ ಇದೇ ಮಾದರಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ಯೋಜನೆ ರೂಪಿಸಲಾಗಿದೆ. ಡಿಜಿಟಲ್ ಆಸ್ತಿ ದೃಢೀಕರಣ. ವಂಚನೆಗೆ ಕಡಿವಾಣ. ಈ ಖಾತಾ ಅಂದರೆ ಕೇವಲ ದಾಖಲೆ ಮಾತ್ರವಲ್ಲ, ಅದು ನಿಮ್ಮ ಆಸ್ತಿಗೆ ಸರ್ಕಾರದಿಂದ ಪ್ರಮಾಣಿತ ಭದ್ರತೆ. ಇದರಿಂದ ಖರೀದಿದಾರರು ಅಥವಾ ಮಾರಾಟದವರು ವಂಚನೆಗೆ ಒಳಗಾಗುವುದಿಲ್ಲ. ಈ ಖಾತಾ ಹೊಂದಿದ ಆಸ್ತಿಗೆ ಬ್ಯಾಂಕ್ ಲೋನ್ ಪಡೆಯುವುದು ಕೂಡ ಸುಲಭ. ಈ ಖಾತಾ ಮತ್ತು ಭವಿಷ್ಯ. ಡಿಜಿಟಲ್ ಗ್ರಾಮೀಣ ಭಾರತದ ಹೆಜ್ಜೆ. ಈ ಖಾತಾ ಮೂಲಕ ಗ್ರಾಮೀಣ ಭಾರತವು ಡಿಜಿಟಲೀಕರಣ ರೂಪ ಪಡೆದುಕೊಳ್ಳುತ್ತಿದೆ. ಪಾರದರ್ಶಕತೆಯ ಸುಲಭಗೊಳ್ಳುವ ಸೇವೆಗಳು, ವಂಚನೆಗೆ ಕಡಿವಾಣ ಇವೆಲ್ಲವೂ ಇದಕ್ಕೆ ಕಾರಣ. ಸರ್ಕಾರದ ಈ ಹೆಜ್ಜೆ ಭವಿಷ್ಯದಲ್ಲಿ ಗ್ರಾಮೀಣ ಆಸ್ತಿ ವ್ಯಾಪಾರದ ಮೇಲೆ ಭಾರೀ ಪ್ರಭಾವ ಬೀರಲಿದೆ. ಈ ಖಾತಾ ಒಂದು ಕ್ರಾಂತಿಕಾರಿ ಡಿಜಿಟಲ್ ಪರಿಕಲ್ಪನೆ. ಹಳ್ಳಿಗಳಲ್ಲಿಯೂ ಡಿಜಿಟಲ್ ಆಸ್ತಿ ದಾಖಲೆ ಸಿಗುವ ಅವಕಾಶ. ಇದರಿಂದ ಗ್ರಾಮೀಣ ನಾಗರಿಕರಿಗೆ ಬೃಹತ್ ಅನುಕೂಲ. ಜುಲೈ 15ರಿಂದ ಈ ಯೋಜನೆಯು ಜಾರಿಗೆ ಬರಲಿದೆ. ಈಗಿನಿಂದಲೇ ತಯಾರಿ ಮಾಡಿಕೊಂಡು ನೀವು ಈ ಖಾತಾ ಮಾಡಿಸಿಕೊಳ್ಳಿ. ನಿಮ್ಮ ಆಸ್ತಿ ಸುರಕ್ಷಿತವಾಗಿರಲಿ. ಇಂತಹ ಮಾಹಿತಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ.
ಬೆಲ್ ಬಟನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.